Hi all, welcome to YouTube channel Study Karnataka. This is the video that is on demand and mainly because what we have predicted in the previous video, that is a kind of big mistake that we can see, and it's not because of us but it was because of the key answers that the students have checked. ನಾವು ಇದಕ್ಕಿಂತ ಮುಂಚೆ ಏನು ಕಟ್ ಆಫ್ ಅನ್ನು ಪ್ರಿಡಿಕ್ಟ್ ಮಾಡಿದ್ವಿ, ಅದು ಆ ರೀತಿ ಕಟ್ ಆಫ್ ಅನ್ನು ಪ್ರಿಡಿಕ್ಟ್ ಮಾಡಲಿಕ್ಕೆ ಮುಖ್ಯ ಮೇನ್ ರೀಸನ್ ಏನಾಗಿತ್ತು ಅಂದರೆ ಹುಡುಗರು ಯಾವೆಲ್ಲ ಕೀ ಆನ್ಸರ್ಗಳನ್ನು ಚೆಕ್ ಮಾಡಿದ್ರು ಅವೆಲ್ಲ ಅನ್ಅಫಿಷಿಯಲ್ ಕೀ ಆನ್ಸರ್ ಇದ್ವು. ಹೀಗಾಗಿ ಅವ್ರ ಸ್ಕೋರು ಹೈ ಬರ್ತಾ ಇತ್ತು. ಆ ಸ್ಕೋರ್ ಮೇಲೆ ನಾವು ಕಟ್ ಆಫ್ ಅನ್ನು ಪ್ರಿಡಿಕ್ಟ್ ಮಾಡಿದ್ವಿ. ಆದರೆ ಈಗ ಅಫಿಷಿಯಲ್ ಕೀ ಆನ್ಸರ್ ಬಂದ ಮೇಲೆ ಯಾವೆಲ್ಲ ಒರಿಜಿನಲ್ ಸ್ಕೋರ್ ಬಂದಿದೆ, ಕೆಲವೊಂದು ಪೋಲ್ಸ್ಗಳ ಡಾಟಾಗಳನ್ನು ನಾವು ಕಲೆಕ್ಟ್ ಮಾಡಿದ್ದೇವೆ. ಆ ಡಾಟಾಗಳ ಮುಖಾಂತರ ಒಂದು ಸೈಂಟಿಫಿಕ್ ಕಟ್ ಆಫ್ ಅನ್ನು ಪ್ರಿಡಿಕ್ಟ್ ಮಾಡಿದ್ದೇವೆ. ಮೆಜಾರಿಟಿಯಾಗಿ ಈ ಕಟ್ ಆಫು +1 ಆರ್ +2 ಮಾರ್ಕ್ಸ್ ಮಾತ್ರ ವೇರಿ ಆಗ್ಬೋದು, ಅಥವಾ -1 -2 ಆಗ್ಬೋದು. ಇದರಿಗಿಂತ ಹೆಚ್ಚಿಗೆ ಏನೂ ವೇರಿ ಆಗೋದಿಲ್ಲ. ಸೊ ದಯಮಾಡಿ ಈ ವಿಡಿಯೋನ ಒಂಚೂರು ನೋಡಿ. ಇದರಲ್ಲಿ ನೀವು ಮುಂದೆ ಏನು ಪ್ಲ್ಯಾನ್ ಮಾಡಬೇಕು, ಸೆಲೆಕ್ಟ್ ಆದರೆ ಏನು ಮಾಡಬೇಕು, ಸೆಲೆಕ್ಟ್ ಆಗದೇ ಇದ್ದಲ್ಲಿ ಏನು ಮಾಡಬೇಕು, ಪ್ರತಿಯೊಂದು ಮಾಹಿತಿಯನ್ನು ಕೊಟ್ಟಿದ್ದೇವೆ. ಒಂಚೂರು ಗಮನವಿಟ್ಟು ಕೇಳಿ, ನಿಮಗೂ ಇದು ಯೂಸ್ ಆಗೋ ಚಾನ್ಸ್ ತುಂಬಾ ಇದೆ. ವಾಟ್ ಟು ಡೂ ಇಫ್ ಎಟ್ ಆಲ್ ಯು ಆರ್ ಕ್ಲಿಯರಿಂಗ್ ದಿ ಕಟ್ ಆಫ್. ನೀವು ಒಂದು ವೇಳೆ ಕಟ್ ಆಫನ್ನು ಮಾರ್ಕ್ಸನ್ನು ಆ ರೇಂಜ್ನಲ್ಲಿ ಇದ್ದರೆ ನೀವು ಏನು ಮಾಡಬೇಕು ಅದನ್ನು ತಿಳಿಸ್ಕೊಡ್ತೀನಿ. ಇದಾದಮೇಲೆ ಅದರ ಮುಂದೆ ನೀವು ಏನು ಮಾಡಬೇಕು, ಒಂದು ವೇಳೆ ನೀವು ಬೌಂಡ್ರಿಯಲ್ಲಿದ್ದರೆ, ಅಂದರೆ ಈಗ ಕಟ್ ಆಫು 120 130 ಇರುತ್ತೆ. ಆ 120 130 ಇದ್ದಾಗ ನಿಮ್ಮ 119 118 ಮಾರ್ಕ್ಸಲ್ಲಿದ್ದಾಗ ನೀವು ಯಾವ ರೀತಿ ಪ್ರಿಪ್ರೇಷನ್ ಮಾಡಬೇಕು, ಮುಂದಿನ 15-20 ದಿನಗಳಲ್ಲಿ ನೀವು ಏನು ಮಾಡಬೇಕು ಅದನ್ನು ಒಂಚೂರು ತಿಳಿಸ್ಕೊಡ್ತೇನೆ. ಕಂಪ್ಲೀಟ್ ವಿಡಿಯೋನ ನೋಡಿ, ಒಂಚೂರು ಕ್ಲಾರಿಫಿಕೇಶನ್ ಸಿಗುತ್ತೆ. ಬಿಫೋರ್ ಪ್ರಿಡಿಕ್ಟಿಂಗ್ ದಿ ಕಟ್ ಆಫ್, ಲೆಟ್ಸ್ ಸಿ ಸಮ್ ಆಫ್ ದಿ ಪೋಲ್ಸ್ ಆ್ಯಂಡ್ ಮಾರ್ಕ್ಸ್ ಸ್ಕೋರ್ಡ್ ಬೈ ದಿ ಕ್ಯಾಂಡಿಡೇಟ್ಸ್. ಯಾವೆಲ್ಲ ಕ್ಯಾಂಡಿಡೇಟ್ಗಳು ಸ್ಕೋರ್ ಮಾಡಿದ್ದಾರೆ, ಅವರು ಕೆಲವೊಂದು ಚಾನೆಲ್ಗಳಲ್ಲಿ ಪೋಲ್ಗಳನ್ನು ಹಾಕಿದ್ರು. ಆ ಚಾನೆಲ್ನಿಂದ ಕೆಲವೊಂದು ಪೋಲ್ ಡಾಟಾಗಳನ್ನು ನಾವು ತೆಗೆದುಕೊಂಡಿದ್ದೇವೆ. ಆ ಪೋಲ್ಸ್ ಡಾಟಾಗಳನ್ನು ಒಂಚೂರು ಅನಲೈಸ್ ಮಾಡೋಣ. ಇಲ್ಲಿ ನೀವು ನೋಡ್ಬೋದು, KS ಪೂರ್ವಭಾವಿ ಪರೀಕ್ಷೆ ತಮ್ಮ ಒಟ್ಟು ನೆಗೆಟಿವ್ಗಳನ್ನು ತೆಗೆದು ಎಷ್ಟು ಸ್ಕೋರ್ ಆಗಿದೆ ಎಂದು ಕೇಳಿದ್ದಾರೆ. ನೀವು ಆಗ ನೋಡ್ಬೋದು, ಇದರಲ್ಲಿ ಬಿಲೋ 90 21% ಇದ್ದಾರೆ. ರೈಟ್, ಇದೊಂದು ರಫ್ ಕ್ಯಾಲ್ಕುಲೇಷನ್ ಇರುತ್ತೆ. ಇದರಲ್ಲಿಯೂ ಕೂಡ ಅಕ್ಯುರೇಸಿಯಾದ ಡಾಟಾ ಇರೋದಿಲ್ಲ. ಅಂದರೂ ನೀವು ನೋಡಿದಾಗ ಮೆಜಾರಿಟಿಯಾಗಿ ಬಲ್ಕ್ ರೀಜನ್ ಬಂದು 120ರಿಂದ 110ರಿಂದ 130ರವರೆಗೆ ಬಲ್ಕ್ ರೀಜನ್ ಇರುತ್ತೆ. ನಿಮಗೆ ಒರಿಜಿನಲ್ KS ಕಟ್ ಆಫ್ ಕಾಂಪಿಟೇಷನ್ ಬಂದು ಈ ರೇಂಜ್ ಮಾತ್ರ. ಇದರಲ್ಲಿ ಮತ್ತೆ ನೀವು 150ರಿಂದ 160 ಪ್ಲಸ್ ಏನಿದೆ ಇದನ್ನು ಬಿಟ್ಟುಬಿಡಿ. ಮೆಜಾರಿಟಿಯಾಗಿ ರೇಂಜ್ ಬಂದು 110ರಿಂದ 150ರವರೆಗೆ ಮಾತ್ರ ಒರಿಜಿನಲ್ ಕಾಂಪಿಟೇಷನ್ ಇರುತ್ತೆ. ಯಾಕಂದರೆ ಇವರು ಈಸಿಲಿ ಕಟ್ ಆಫನ್ನು ಕ್ಲಿಯರ್ ಮಾಡ್ತಾರೆ, ಇವರು ಕಟ್ ಆಫ್ ಕ್ಲಿಯರ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಇವರು ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗಿರ್ತಾರೆ. ಇದು ಮೊದಲನೇ ಪೋಲ್ ಆಯಿತು. ಎರಡನೇ ಪೋಲ್ ನೀವು ಇಲ್ಲೂ ನೋಡ್ಬೋದು, ಇಲ್ಲೂ ಕೂಡ 140ರಿಂದ 120ರಿಂದ 140ರವರೆಗೆ ಮಾತ್ರ ಇದು ಬಲ್ಕ್ ಆಗಿರುತ್ತೆ. ಕ್ವಾಂಟಿಟಿ ಭಾಳಷ್ಟು ಜನರು ಈ ಸ್ಕೋರ್ನಲ್ಲಿ, ಈ ಮಿಡಲ್ ಸ್ಕೋರ್ನಲ್ಲಿ ಇರ್ತಾರೆ. ಹಾಗೆ ನೀವು ನೋಡ್ಬೋದು 120ರ ಕೆಳಗೆ 46% ಜನ ಇದ್ದಾರೆ. ಎಷ್ಟರಲ್ಲಿ? 2857 ವೋಟುಗಳಲ್ಲಿ. ಮತ್ತೊಂದು ಪೋಲಿನ ಪ್ರಕಾರ 33% 100 ಮಾರ್ಕ್ಸ್ಗಿಂತ ಕಡಿಮೆ ಇದ್ದಾರೆ. ಮತ್ತು ನೀವು ಇಲ್ಲಿ ನೋಡ್ಬೋದು 110ರಿಂದ 140ರವರೆಗೆ ಇಲ್ಲಿ ಮೆಜಾರಿಟಿಯಾಗಿ ಸ್ಟೂಡೆಂಟ್ಗಳು ಮಾರ್ಕ್ಸನ್ನು ಸ್ಕೋರ್ ಮಾಡಿರ್ತಾರೆ. ಆದರೆ ಮತ್ತೊಂದು ಹೇಳ್ತೀನಿ, ನಾವು ಯಾರೆಲ್ಲ ಹತ್ರ ಕೇಳಿದ್ದೇವೆ, ಮೆಜಾರಿಟಿಯಾಗಿ ಸ್ಕೋರು 120 122 130. ನಾವು ಕೇಳಿರೋ ಪ್ರಕಾರ 130, ಹೈಯೆಸ್ಟ್ ಬಂದು 164 171. ಬಟ್ 170 ನಮಗೆ ಫೇಕ್ ಅನಿಸುತ್ತೆ, ಅವರು ಜಸ್ಟ್ ಎಕ್ಸಾಗ್ರೇಟ್ ಮಾಡಿ ಹೇಳ್ತಾ ಇದ್ದಾರೆ. ಬಟ್ ನಾವು ಕೇಳಿರೋ ಪ್ರಕಾರ 164 ಒಂದಿದೆ, 163 ಒಂದಿದೆ. ಇವು ಹೈಯೆಸ್ಟ್ ಮಾರ್ಕ್ಸ್ಗಳಾಗಿವೆ. ಇದರ ಮೇಲೆ ಕಟ್ ಆಫನ್ನು ಪ್ರಿಡಿಕ್ಟ್ ಮಾಡೋದು ಯಾವ ರೀತಿ ನಾವು ಕಟ್ ಆಫನ್ನು ಪ್ರಿಡಿಕ್ಟ್ ಮಾಡಿದ್ದೇವೆ ಅಂದರೆ, ಪ್ರತಿಯೊಂದು ಕ್ಯಾಟಗರಿಗೆ ನಿಮಗೆ ಹೇಳಿದ್ದೇವೆ. ಆದರೆ ಅದರಲ್ಲಿ ಡೀಟೇಲ್ ರೂರಲು ಕನ್ನಡ ಮೀಡಿಯಮ್ನ ಪ್ರಿಡಿಕ್ಟ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಕಟ್ ಆಫ್ ಡ್ಯಾಮ್ ಶ್ಯೂರ್ ಆಗಿ ಭಾಳಷ್ಟು ಕಡಿಮೆ ಇರುತ್ತೆ. ದಯಮಾಡಿ ಯಾರೆಲ್ಲ ಈ ರೇಂಜ್ನಲ್ಲಿ ಇರ್ತಾರ ಅವರು ಮೇನ್ಸ್ ಪ್ರಿಪ್ರೇಷನ್ ಮಾಡಬೇಕಂತ ಹೇಳ್ತೀನಿ. ಒಂದು ವೇಳೆ ನೀವು ಬೌಂಡ್ರಿಲಿದ್ದರೆ ಏನು ಮಾಡಬೇಕು, ಅಥವಾ ಈ ಮುಂದಿನ 15-20 ದಿನಗಳಲ್ಲಿ ನಿಮಗೆ ಏನಾದರೂ ಡೌಟ್ ಇದ್ದಲ್ಲಿ ನೀವು ಯಾವ ರೀತಿ ಪ್ರೊಸೀಡ್ ಮಾಡಿದರೆ, ಎರಡು ಅಂದರೆ ಒಂದು ಈಗ KPSC ನಡೆಸ್ತಕ್ಕಂಥ ಇನ್ನೊಂದು ಎಕ್ಸಾಮು ಸೆಪ್ಟೆಂಬರ್ 15ರಂದಿದೆ. ಮತ್ತೊಂದು ಎಕ್ಸಾಮು ನಿಮಗೆ ಮೇನ್ಸ್ ಇರುತ್ತೆ. ಅದು ಬಿಟ್ಟು ವಿಲೇಜ್ ಅಕೌಂಟೆಂಟ್ ಇದೆ, PDO ಎಕ್ಸಾಮಿನೇಷನ್ ಇದೆ. ರೈಟ್, ಇದಕ್ಕೆ ನೀವು ಯಾವ ರೀತಿ ಪ್ರಿಪ್ರೇಷನ್ ಮಾಡಬೇಕು ಅಥವಾ ಏನು ಮಾಡಿದ್ದಲ್ಲಿ ನಿಮಗೆ ಬೆನಿಫಿಟ್ ಆಗುತ್ತೆ ಅದನ್ನು ಒಂಚೂರು ಹೇಳ್ಕೊಡ್ತೀನಿ. ಬಟ್ ಬಿಫೋರ್ ಪ್ರಿಡಿಕ್ಟಿಂಗ್ ದಿ ಕಟ್ ಆಫ್, ವಿ ಶುಡ್ ಸಿ ಇಫ್ ಯು ಆರ್ ನಾಟ್ ಇನ್ ದಿಸ್ ಕಟ್ ಆಫ್ ರೇಂಜ್, ವಾಟ್ ಶುಡ್ ಯು ಡೂ. ಸಿ ವಾಟ್ ವಿಲ್ ಬಿ ಅವರ್ ಸಜೆಷನ್. ಅವರ್ ಸಜೆಷನ್ ಇಸ್ ದ್ಯಾಟ್ ಯು ಹ್ಯಾವ್ ಅನ್ ಎಕ್ಸಾಮಿನೇಷನ್ ಆನ್ 15 ಸೆಪ್ಟೆಂಬರ್. 15ನೇ ಸೆಪ್ಟೆಂಬರ್ ಅಂದು ಒಂದು ಎಕ್ಸಾಮಿನೇಷನ್ ಇದೆ.
ಅದರ ಹೆಸರು ಬಂದು KPSC ಗ್ರೂಪ್ ಬಿ ಗೆಜೆಟೆಡ್ ಪೋಸ್ಟ್. ಅದು ಕೇವಲ ಒಂದೇ ದಿನದ ಎಕ್ಸಾಮಿನೇಷನ್ನಿಂದ ನಿಮಗೆ ಗೆಜೆಟೆಡ್ ಪೋಸ್ಟನ್ನು ನೀಡಲಾಗುವುದು. ಗ್ರೂಪ್ ಬಿ ಗೆಜೆಟೆಡ್ ಪೋಸ್ಟ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರ್ ಅಥವಾ ತಾಲೂಕಾ ಮ್ಯಾನೇಜರ್ ಅಥವಾ ತಾಲೂಕಾ ವೆಲ್ಫೇರ್ ಆಫೀಸರ್ ಅಂತ ಪೋಸ್ಟ್ ಇದೆ. ಅದರಲ್ಲಿ ಸುಮಾರು ಕರೆಕ್ಟಾಗಿ ಒಂದು ರೀತಿಗೆ ವೇಕೆನ್ಸಿಗಳಿದೆ. ಯಾರೆಲ್ಲ ಪ್ರಿಪ್ರೇಷನ್ ಮಾಡಬೇಕಂತಿದ್ರೆ ಅವರಿಗಾಗಿ ಕೇವಲ 20 ರಿಂದ 21 ವಿಡಿಯೋಗಳಲ್ಲಿ ಸ್ಟಡಿ ಕರ್ನಾಟಕದ ಚಾನಲ್ ಮೇಲೆ ಒಂದು ಪ್ಲೇಲಿಸ್ಟ್ ಇದೆ. ಆ ಪ್ಲೇಲಿಸ್ಟು ಕಂಪ್ಲೀಟಾಗಿ ಫ್ರೀ ಆಗಿದೆ. ನೀವು ಆ ಪ್ಲೇಲಿಸ್ಟನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಾವು ಲಿಂಕನ್ನು ಪೇಸ್ಟ್ ಮಾಡಿರ್ತೇವೆ. ದಯಮಾಡಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಕೇವಲ 20 ರಿಂದ 21 ವಿಡಿಯೋಗಳಿವೆ. ಪ್ರತಿಯೊಂದು ವಿಡಿಯೋದ ಲೆಂತ್ ಬಂದು 16 ರಿಂದ 20 ನಿಮಿಷ ಮಾತ್ರವಿದೆ. ದಯಮಾಡಿ ವಿಡಿಯೋಗಳನ್ನು ನೋಡಿ ನೋಟ್ಸ್ ಮಾಡ್ಕೊಳ್ಳಿ. ಕೇವಲ 15 ದಿನಗಳಿದೆ. ನಾನು ನಿಜಕ್ಕೆ ಹೇಳ್ತಾ ಇದ್ದೀನಿ ನಿಮಗೆ, ನೀವು ಇಲ್ಲಿಂದ ಸ್ಟಾರ್ಟ್ ಮಾಡಿದರೂ ಕೂಡ 15 ದಿನಗಳಲ್ಲಿ ಕಂಪ್ಲೀಟ್ ಸಿಲೆಬಸನ್ನು A to Z ಕವರ್ ಮಾಡೋ ಚಾನ್ಸ್ ಇದೆ. ಫುಲ್ ಸಿಲೆಬಸ್ ಕವರ್ ಆಗುತ್ತೆ. PDF ಬೇಕಾದಲ್ಲಿ ನೀವು PDF ತೊಗೊಂಡು ಓದ್ಬೋದು. ಪ್ರಾಕ್ಟೀಸ್ ಮಾಡಬೇಕಾಗಿದ್ದಲ್ಲಿ ಟೆಸ್ಟ್ ಸೀರೀಸ್ ಕೂಡ ಸ್ಟಡಿ ಕರ್ನಾಟಕ ನಿಮಗಾಗಿ ತೊಗೊಂಡು ಬಂದಿದೆ. ಅದನ್ನು ಕೂಡ ತೊಗೊಂಡು ನೀವು ಪ್ರಾಕ್ಟೀಸ್ ಮಾಡ್ಬೋದು. ಈಗ ಮಾಡಿದರೆ ಏನಾಗುತ್ತಂದರೆ, ಒಂದು ವೇಳೆ ನೀವು ಈ ಕಟ್ ಆಫ್ ರೇಂಜ್ನಲ್ಲಿ ಇಲ್ಲ ಅಂದರೂ ಕೂಡ ಒಂದು ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗಿರ್ತೀರ. ಒಂದು ವೇಳೆ ನಿಮ್ಮ ಪ್ರಿಲಿಮ್ಸ್ ಕ್ಲಿಯರ್ ಆಯ್ತಂದರೆ ಮುಂದೆ ನಿಮಗೆ 2 ರಿಂದ 3 ತಿಂಗಳು ಸಿಗುತ್ತೆ. ಅಲ್ಲಿ ಮೇನ್ಸನ್ನು ಪ್ರಿಪೇರ್ ಮಾಡ್ಕೊಳ್ಳಿ. ಒಂದು ವೇಳೆ ಕ್ಲಿಯರ್ ಆಗದೇ ಇದ್ದಲ್ಲಿ ನಿಮಗೆ ಗ್ರೂಪ್ ಬಿ ಗೆಜೆಟೆಡ್ ಪೋಸ್ಟ್ ಒಂದು ಸ್ವಲ್ಪ ಪ್ರಿಪ್ರೇಷನ್ ಮಾಡಿದ್ದಲ್ಲಿ ಗ್ರೂಪ್ ಬಿ ಗೆಜೆಟೆಡ್ ಪೋಸ್ಟ್ ಸಿಗ್ತಕ್ಕಂಥ ಚಾನ್ಸ್ ಇದೆ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಈ ಮುಂಬರುವ 15 ದಿನಗಳನ್ನು ವೇಸ್ಟ್ ಮಾಡದೆ ನಿಮ್ಮ ಪ್ರಿಲಿಮ್ಸ್ ಆಗುತ್ತೋ ಬಿಡುತ್ತೋ ಒಂದು ವಿಚಾರ ನೀವು ಅದನ್ನು ತಲೆಯಿಂದ ತೆಗೆದುಹಾಕಿ ಕೇವಲ 15 ದಿನಗಳ ಕಾಲ ಸ್ಪೆಸಿಫಿಕ್ ಪೇಪರ್ 2 ಅನ್ನು ಓದ್ಕೊಳ್ಳಿ. GK ಪೇಪರ್ ಇದ್ದೇ ಇರುತ್ತೆ. 2 ಪೇಪರನ್ನು ಒಂಚೂರು ಚೆನ್ನಾಗಿ ಮಾಡಿದರೆ ಸೆಲೆಕ್ಷನ್ ಚಾನ್ಸ್ ಗ್ಯಾರಂಟಿ ಆಗಿರುತ್ತೆ. ರೈಟ್, ಇಷ್ಟು ಹೇಳ್ತಾ ನಾವು ಕಟ್ ಆಫನ್ನು ಪ್ರಿಡಿಕ್ಟ್ ಮಾಡೋಣ. ನೀವು ಯೂಟ್ಯೂಬ್ ಮೇಲೆ ಜಸ್ಟ್ KPSC ಗ್ರೂಪ್ ಬಿ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರ್ ಸ್ಪೆಸಿಫಿಕ್ ಪೇಪರ್ನ ಪ್ಲೇಲಿಸ್ಟ್ ಅಂತ ಹೊಡೆದಲ್ಲಿ ಈ ರೀತಿಯಾಗ ಒಂದು ಪ್ಲೇಲಿಸ್ಟ್ ಬರುತ್ತೆ. ಈ ಪ್ಲೇಲಿಸ್ಟನ್ನು ಸ್ಟಡಿ ಕರ್ನಾಟಕದವರಿಗೆ ಕಂಪ್ಲೀಟಾಗಿ ಫ್ರೀಯಾಗಿ ವಿಡಿಯೋಗಳನ್ನು ಮಾಡಲಾಗಿದೆ. ದಯಮಾಡಿ ಈ ವಿಡಿಯೋಗಳನ್ನು ನೋಡಿ ನೋಟ್ಸನ್ನು ಮಾಡ್ಕೊಳ್ಳಿ. ನಿಮಗೆ ಅದೊಂದು ರೀತಿ ಪಾತ್ವೇ ಆಗಿರುತ್ತೆ. ಕಂಪ್ಲೀಟ್ ಸಿಲೆಬಸನ್ನು ಜಸ್ಟ್ 20 ರಿಂದ 21 ವಿಡಿಯೋಗಳಲ್ಲಿ ವಿತ್ ಅಪ್ಡೇಟೆಡ್ ಇನ್ಫಾರ್ಮೇಷನ್ಗಳನ್ನು ಕೂಡ ಇದರಲ್ಲಿ ನೀಡಲಾಗಿದೆ. ಅಲಾಂಗ್ ವಿತ್ ದಿಸ್ ವಿ ವಿಲ್ ಪ್ರಿಡಿಕ್ಟ್ ದಿ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಫಾರ್ KS 2024. ನೀವು ನೋಡ್ಬೋದು, ನಾವು ಹಲವಾರು ಪೋಲ್ಗಳನ್ನು ನೋಡಿದ್ದೇವೆ. ಅದರಲ್ಲಿ ಹುಡುಗರು ಕೊಟ್ಟಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಜನರಲ್ ಮೆರಿಟ್ ಕ್ಯಾಟಗರಿಗೆ ಬಂದು 139 ರಿಂದ 146 ಈ ರೇಂಜನ್ನು ಒಂಚೂರು ಹೆಚ್ಚಿಗೆ ಇಡಲಾಗಿದೆ. ಯಾಕಂದರೆ 141, 42, 43 ಮಾರ್ಕ್ಸ್ಗಳನ್ನು ತೊಗೊಂಡಿರ್ತಕ್ಕಂಥ ಕ್ಯಾಂಡಿಡೇಟ್ಗಳು ಕೆಲವೊಂದಷ್ಟು ನಮಗೆ ಪರಿಚಯ ಇದ್ದವರು ಇದ್ದಾರೆ. ಅವರು ಹೇಳಿದ ಸ್ಕೋರ್ ಪ್ರಕಾರ ಈಗ ಕರ್ನಾಟಕದಲ್ಲಿ ನಾವು ಓವರಾಲ್ ಆಗಿ ತೊಗೊಂಡಾಗ GM 130 ರಿಂದ 139 ರಿಂದ 146 ಈ ರೇಂಜ್ನಲ್ಲಿ ನಿಲ್ಲೋ ಚಾನ್ಸ್ ಇದೆ. ಅದಕ್ಕೆ +or -2 ಮಾಡ್ಕೊಳ್ಳಿ. ಜನರಲ್ ಮೆರಿಟ್ ವುಮನಿಗೆ ಬಂದು 120 ರಿಂದ 122 ಕಟ್ ಆಫ್ ನಿಲ್ಲುತ್ತೆ. ಕ್ಯಾಟಗರಿ 1 110 ರಿಂದ 113 +or-3 ಆಗಿರುತ್ತೆ. ಇನ್ನು 2Aಗೆ ಬಂದು 2Aಗೆ ಪೋಸ್ಟ್ ಹೆಚ್ಚಿಗೆ ಇರುತ್ತೆ. ಹೀಗಾಗಿ ಕಟ್ ಆಫ್ GMಗೆ ಏನು ಕಟ್ ಆಫ್ ಇರುತ್ತೆ ಅಲ್ಲಿಂದ ಮಿನಿಮಮ್ ಆಗಿ 15 to 18 ಮಾರ್ಕ್ಸ್ ಡಿಫ್ರೆನ್ಸ್ ಇರುತ್ತೆ. ಹೀಗಾಗಿ 2Aಗೆ 128 ರಿಂದ 131 ಕಟ್ ಆಫ್ ನಿಲ್ಲೋ ಚಾನ್ಸ್ ಇದೆ. 2Bಗೆ ಬಂದು 123 ರಿಂದ 125 ಕಟ್ ಆಫ್ ನಿಲ್ಲೋ ಚಾನ್ಸ್ ಇದೆ. 3A ಕ್ಯಾಟಗರಿಗೆ 132 ರಿಂದ 138 ನಿಲ್ಲೋ ಚಾನ್ಸ್ ಇದೆ. ಹಾಗೂ 3Bಗೆ 130 ರಿಂದ 135. ಇದಕ್ಕೆ +or-2 ಮಾಡ್ಕೊಳ್ಳಿ. ಯಾಕಂದರೆ 3B ಹಾಗೂ 3A ಮೆಜಾರಿಟಿಯಾಗಿ ಜನರಲ್ ಮೆರಿಟ್ ಕ್ಯಾಟಗರಿ ಇದ್ದ ಅದೇ ರೀತಿಯಾಗಿರುತ್ತೆ. ಯಾಕಂದರೆ ಕಾಂಪಿಟೇಷನ್ ತುಂಬಾ ಹೆಚ್ಚಿಗಿದೆ ಅಲ್ಲಿ. ಇನ್ನು SC ಕ್ಯಾಟಗರಿಗೆ ಬಂದು 110 ರಿಂದ 115 ಕಟ್ ಆಫ್ ನಿಲ್ಲೋ ಚಾನ್ಸ್ ಇದೆ. ಇನ್ನು STಗೆ 115 ರಿಂದ 118. SCಗೆ STಗಿಂತನೂ ಕಡಿಮೆ ನಿಲ್ಲೋ ಚಾನ್ಸ್ ಎದಕ್ಕಿರುತ್ತಂದರೆ SCಗೆ ನಂಬರ್ ಆಫ್ ಪೋಸ್ಟ್ ಹೆಚ್ಚಿಗೆ ಕೊಟ್ಟಿರ್ತಾರೆ. STಗೆ ಮೀಸಲಾತಿ ಒಂಚೂರು ಕಡಿಮೆ ಇದೆ. ಆದ್ರೂ SC ಮತ್ತು ST ಮೆಜಾರಿಟಿಯಾಗಿ ಸೇಮ್ ಇರುತ್ತೆ. ಬಟ್ ನಮಗನ್ಸಿದ ಪ್ರಕಾರ SC ಕ್ಯಾಟಗರಿಗೆ 110 ರಿಂದ 115 ಕಟ್ ಆಫ್ ನಿಲ್ಲೋ ಚಾನ್ಸ್ ಇದೆ. ಇಷ್ಟು ಹೇಳ್ತಾ ಯಾರೆಲ್ಲ ನೀವು ಗ್ರೂಪ್ ಬಿ ವೆಲ್ಫೇರ್ ಆಫೀಸರ್ಗೆ ಪ್ರಿಪೇರ್ ಮಾಡಬೇಕಂತಿದ್ದೀರಾ ಅವರು ಸ್ಟಡಿ ಕರ್ನಾಟಕದ ಮೇಲಿರುವ ಪ್ರತಿಯೊಂದು ವಿಡಿಯೋಗಳನ್ನು ಕೇವಲ 16 ರಿಂದ 20 ನಿಮಿಷಗಳ ಒಂದೊಂದು ವಿಡಿಯೋ ಇದೆ. ಆ ವಿಡಿಯೋದ ಕಂಪ್ಲೀಟ್ ಪ್ಲೇಲಿಸ್ಟಿನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ. ನೀವು ಲಿಂಕನ್ನು ಕ್ಲಿಕ್ ಮಾಡಿ ಕಂಪ್ಲೀಟ್ ವಿಡಿಯೋಗಳನ್ನು ನೋಡಿ. ನಿಮಗೆ ಹಾರ್ಡ್ಲಿ ಅದು 5 ರಿಂದ 6 ದಿನಗಳು ಮಾತ್ರ. ಡೈಲಿ ದಿನಕ್ಕೆ 2 ರಿಂದ 3 ವಿಡಿಯೋ ಮಾಡಿದರೂ ಕೂಡ 5 ರಿಂದ 6 ದಿನಗಳಲ್ಲಿ ಕಂಪ್ಲೀಟ್ ಸಿಲೆಬಸ್ ಕವರ್ ಆಗುತ್ತೆ. PDF ಬೇಕಾದಲ್ಲಿ ನೀವು PDF ತೊಗೊಂಡು ಅದನ್ನು ಓದಿ. ಇದರೊಂದಿಗೆ ನಿಮಗೆ ಟೆಸ್ಟ್ ಸೀರೀಸ್ ಬೇಕಾದಲ್ಲಿ ಟೆಸ್ಟ್ ಸೀರೀಸ್ ಕೂಡ ನಾವು ಮಾಡಿದ್ದೇವೆ. ಆ ಟೆಸ್ಟ್ ಸೀರೀಸನ್ನು ತೊಗೊಂಡು ನೀವು ಪ್ರಾಕ್ಟೀಸ್ ಮಾಡಿ ಎಕ್ಸಾಮಿನೇಷನಲ್ಲಿ ನಿಮಗೆ ಡ್ಯಾಮ್ ಶೂರ್ ಹೇಳ್ತೀನಿ ಸಕ್ಸಸ್ ಸಿಗೋದು ಗ್ಯಾರಂಟಿ ಇರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ.
ಯಾಕಂದರೆ ಭಾಳಷ್ಟು ಜನ ಈ ಕಟ್ ಆಫ್ನಲ್ಲಿ ಇದ್ದಲ್ಲಿ ದಯಮಾಡಿ ಅವರಿಗೆ ಮೇನ್ಸ್ ಪ್ರಿಪ್ರೇಷನ್ ಮಾಡಲಿಕ್ಕೆ ಹೇಳಿ. ಒಂದು ವೇಳೆ ಇಲ್ಲ ಅಂದರೆ ಇದರ ಬಗ್ಗೆ ಭಾಳಷ್ಟು ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ಮುಂದಿನ ಎಕ್ಸಾಮಿನೇಷನ್ ಯಾವ್ಯಾವಿದೆ ಅದರ ಬಗ್ಗೆ ಯೋಚನೆ ಮಾಡಿ. ಮತ್ತೊಂದು ಹೇಳ್ತೀನಿ, ಈ ಎಕ್ಸಾಮು, ಗ್ರಾಮ್ಯಾಟಿಕಲ್ ಮಿಸ್ಟೇಕು ಇವು ಯಾವುದೂ ಕನ್ಸಿಡರ್ ಆಗೋದಿಲ್ಲ, ದಯಮಾಡಿ ತಿಳ್ಕೊಳ್ಳಿ. ಯಾಕಂದರೆ KPSC ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗಿರುತ್ತೆ. ನೀವು ಎಕ್ಸಾಮಿನೇಷನ್ ಇನ್ಸ್ಟ್ರಕ್ಷನ್ ನೋಡಿದಾಗ 7ನೇ ನಂಬರ್ ಒಂದು ಇನ್ಸ್ಟ್ರಕ್ಷನ್ ಇದೆ, ನೀವು ಓದ್ಕೋಬೋದು. ಯಾವುದೇ ಆದ ಅನುವಾದದಲ್ಲಿ ಕನ್ನಡ ಮಿಸ್ಟೇಕ್ ಇದ್ದಲ್ಲಿ ಇಂಗ್ಲೀಷನ್ನು ಫೈನಲ್ ಆಗಿ ಕನ್ಸಿಡರ್ ಮಾಡಲಾಗುವುದು. ಹೀಗಾಗಿ ನೀವು ಎಲ್ಲೇ ಹೋದರೂ ಕೂಡ ಇದಕ್ಕೆ ಈ ಒಂದೇ ಒಂದು ಸೊಲ್ಯೂಷನ್ ಏನು ಕೊಡ್ತಾರೆ ಅಂದರೆ, ನಾವು 7ನೇ ಪಾಯಿಂಟ್ ಮೊದಲಿಗೆ ಕೊಟ್ಟಿದ್ದೇವೆ. ಹೀಗಾಗಿ ಆ್ಯಸ್ ಬೀಯಿಂಗ್ ಆ್ಯನ್ ಆಸ್ಪಿರೆಂಟ್, ನೀವು ಒಂದು ಗೆಸ್ಟೆಡ್ ಪೋಸ್ಟ್ಗೆ ಬರಿತಾ ಇದ್ದೀರ ಅಂದರೆ ಮಿನಿಮಮ್ ಇಂಗ್ಲೀಷ್ ಆದರೂ ನಿಮಗೆ ಬರಲೇಬೇಕು. ಅದಕ್ಕಾಗಿ ದಯಮಾಡಿ ಯಾರೂ ಈ ಎಕ್ಸಾಮ್ ಆಗಲಿ, ಮತ್ತೊಮ್ಮೆ ಎಕ್ಸಾಮ್ ಆಗುತ್ತೆ ಅಥವಾ ಈ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ, ಇದರ ಬಗ್ಗೆ ಎಲ್ಲ ನಂಬಿಕೆ ಇಡಬೇಡಿ, ದಯಮಾಡಿ ಹೇಳ್ತೀನಿ. ಯಾರೆಲ್ಲ ಈ ಕಟ್ ಆಫ್ ರೇಂಜಲ್ಲಿ ಇದ್ದೀರಾ ನಿಮ್ಮ ಮೇನ್ಸ್ ಪ್ರಿಪ್ರೇಷನ್ನ ಮಾಡ್ಕೊಳ್ಳಿ. ಇಲ್ದಿದ್ದರೆ ಮುಂದಿನ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಮಾಡ್ಕೊಳ್ಳಿ. ಇಷ್ಟು ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ. ಪ್ಲೀಸ್ ಡೂ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ. ಬಾಯ್.